ನಮಸ್ಕಾರ ಸ್ನೇಹಿತರೆ. ತಮಿಳುನಾಡು ರಾಜಕಾರಣ ಅಂದ್ರೆ ಅದು ಬರೀ ಅಧಿಕಾರದ ಆಟವಲ್ಲ, ಅದೊಂದು ಸಿದ್ಧಾಂತಗಳ ಸಮರ. ಒಂದು ಕಡೆ ಸಾವಿರಾರು ವರ್ಷಗಳ ಸನಾತನ ಪರಂಪರೆ, ಇನ್ನೊಂದು ಕಡೆ ದಶಕಗಳ ಇತಿಹಾಸವಿರುವ ದ್ರಾವಿಡ ಅಸ್ಮಿತೆ. ಇತ್ತೀಚೆಗೆ ತಮಿಳುನಾಡು ಮಾಜಿ ಸಿಎಂ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ಬಗ್ಗೆ ನೀಡಿದ ಹೇಳಿಕೆ ಇಡೀ ದೇಶದಲ್ಲಿ ಕಿಚ್ಚು ಹಚ್ಚಿತ್ತು. ಆದರೆ ಈ ವಿವಾದದ ಹಿಂದೆ ಅಡಗಿರುವ ಅಸಲಿ ಸತ್ಯ ಏನು? ಮನೆಯಲ್ಲಿ ಪೂಜೆ, ಹೊರಗೆ ಸನಾತನದ ವಿರುದ್ಧ ಭಾಷಣ, ಇದು ಸ್ಟಾಲಿನ್ ಕುಟುಂಬದ ಕಪಟತನವೋ ಅಥವಾ ರಾಜಕೀಯ ತಂತ್ರವೋ? ಇವತ್ತಿನ ಸಂಚಿಕೆಯಲ್ಲಿ ನಾವು ಇದರ ಆಳ ಅಗಲವನ್ನ ಕೆದಕಲಿದ್ದೇವೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ. ಈ ಸಂಘರ್ಷವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು 100 ವರ್ಷ ಹಿಂದಕ್ಕೆ ಹೋಗಬೇಕು. 1920ರ ದಶಕದಲ್ಲಿ ಇ.ವಿ. ರಾಮಸ್ವಾಮಿ ಅಥವಾ ಪೆರಿಯಾರ್ ಅವರು ಕಾಂಗ್ರೆಸ್ನಿಂದ ಹೊರಬಂದು ಸ್ವಯಂ ಗೌರವ ಚಳುವಳಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಆರಂಭಿಸಿದರು. ಅವರ ದೃಷ್ಟಿಯಲ್ಲಿ ಅಂದಿನ ಸಮಾಜದಲ್ಲಿದ್ದ ಜಾತಿ ತಾರತಮ್ಯಕ್ಕೆ ಮೂಲ ಕಾರಣ ಸನಾತನ ಧರ್ಮ ಮತ್ತು ಬ್ರಾಹ್ಮಣಶಾಹಿ ವ್ಯವಸ್ಥೆ. ದೇವರು ಇಲ್ಲವೇ ಇಲ್ಲ, ದೇವರನ್ನು ಸೃಷ್ಟಿಸಿದವನು ಮೂರ್ಖ ಎಂದು ಬಹಿರಂಗವಾಗಿ ಘೋಷಿಸಿದ ಪೆರಿಯಾರ್ ಅವರ ಸಿದ್ಧಾಂತವೇ ಇಂದಿನ ಡಿಎಂಕೆ ಪಕ್ಷದ ಅಡಿಪಾಯ. ಪೆರಿಯಾರ್ ಅವರ ಈ ಆಂದೋಲನವು ಕೇವಲ ಧಾರ್ಮಿಕ ವಿರೋಧವಾಗಿರಲಿಲ್ಲ, ಬದಲಿಗೆ ದಕ್ಷಿಣದ ಮೇಲೆ ಹೇರಲಾಗುತ್ತಿದ್ದ ಹಿಂದಿ ಭಾಷೆ ಮತ್ತು ಉತ್ತರ ಭಾರತದ ಸಾಂಸ್ಕೃತಿಕ ಪ್ರಾಬಲ್ಯದ ವಿರುದ್ಧದ ದನಿಯಾಗಿತ್ತು. ಆದರೆ ಡಿಎಂಕೆ ಮಾತ್ರ ಸಂಪೂರ್ಣ ಸನಾತನವೇ ಇರಬಾರದು ಅನ್ನುವ ಸಿದ್ಧಾಂತವನ್ನು ಮಾತ್ರ ಪ್ರಚಾರ ಮಾಡಿ ಅಧಿಕಾರ ನಡೆಸುತ್ತಿತ್ತು. ಸೆಪ್ಟೆಂಬರ್ 2023ರಲ್ಲಿ ನಡೆದ ಒಂದು ಸಮಾವೇಶದಲ್ಲಿ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮವನ್ನು ಡೆಂಗ್ಯೂ, ಮಲೇರಿಯಾ ಮತ್ತು ಕರೋನಾ ರೋಗಗಳಿಗೆ ಹೋಲಿಸಿದರು. ಅಷ್ಟೇ ಅಲ್ಲ, ಅದನ್ನು ಕೇವಲ ವಿರೋಧಿಸುವುದಲ್ಲ, ನಿರ್ಮೂಲನೆ ಮಾಡಬೇಕು ಎಂದು ಕರೆ ನೀಡಿದರು. ಈ ಮಾತುಗಳು ದೇಶಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾದವು. ಬಿಜೆಪಿ ಇದನ್ನು ಹಿಂದೂ ವಿರೋಧಿ ಹೇಳಿಕೆ ಎಂದು ಬಿಂಬಿಸಿದರೆ, ಉದಯನಿಧಿ ಮಾತ್ರ ಇದು ಜಾತಿ ತಾರತಮ್ಯದ ವಿರುದ್ಧದ ಮಾತು ಎಂದು ಸಮರ್ಥಿಸಿಕೊಂಡರು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ರೋಚಕ ವಿಷಯವಿದೆ. ಉದಯನಿಧಿ ಸನಾತನ ಧರ್ಮವನ್ನು ಬೈಯುತ್ತಿದ್ದರೆ, ಅವರ ತಾಯಿ ದುರ್ಗಾ ಸ್ಟಾಲಿನ್ ಅವರು ಪ್ರತಿನಿತ್ಯ ಸನಾತನ ದೈವಗಳ ಆರಾಧನೆ ಮಾಡುತ್ತಾರೆ. ಸ್ಟಾಲಿನ್ ಮನೆಯ ದೇವರ ಕೋಣೆಯಲ್ಲಿ ಸನಾತನ ವಿಗ್ರಹಗಳಿವೆ, ಅಲ್ಲಿ ಬ್ರಾಹ್ಮಣ ಪುರೋಹಿತರನ್ನು ಕರೆಯಿಸಿ ಪೂಜೆ ಪುನಸ್ಕಾರಗಳು ನಡೆಸುತ್ತಾರೆ. ಕರುಣಾನಿಧಿಯವರ ಪತ್ನಿ ಅಂದರೆ ಉದಯನಿಧಿಯವರ ಅಜ್ಜಿ ದಯಾಳು ಅಮ್ಮಾಳವರು ಪುಟ್ಟಪರ್ತಿ ಸಾಯಿಬಾಬಾಲ ಪರಮ ಭಕ್ತರಾಗಿದ್ದರು. ಅಂದರೆ ರಾಜಕೀಯಕ್ಕಾಗಿ ಸನಾತನ ವಿರೋಧ, ಆದರೆ ವೈಯಕ್ತಿಕವಾಗಿ ಅದೇ ಧರ್ಮದ ಆಚರಣೆ. ಇದನ್ನೇ ರಾಜಕೀಯ ವಿಮರ್ಶಕರು ಡಬಲ್ ಸ್ಟ್ಯಾಂಡರ್ಡ್ಸ್ ಎಂದು ಕರೆಯುತ್ತಿದ್ದಾರೆ. ನಮ್ಮ ಬಹುತೇಕ ರಾಜಕಾರಣಿಗಳು ಇದೇ ರೀತಿ ಹೊರಗಿನ ಪ್ರಪಂಚಕ್ಕೆ ಹೇಳುವುದೇ ಒಂದು, ಒಳಗೆ ಅವರು ಪಾಲಿಸುವುದೇ ಮತ್ತೊಂದು. ಇದನ್ನೇ ರಾಜಕೀಯ ಅನ್ನೋದು. ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ, ಇವರು ಪ್ರತಿನಿತ್ಯ ಬಳಸುವಂತಹ ಈ ದ್ರಾವಿಡ ಎಂಬ ಪದದ ಮೂಲ ಸಂಸ್ಕೃತದಲ್ಲಿದೆ. ಆದಿಶಂಕರಾಚಾರ್ಯರು ತಮ್ಮನ್ನು ತಾವು ದ್ರಾವಿಡ ಶಿಶು ಎಂದು ಕರೆದುಕೊಂಡಿದ್ದರು, ಅಂದರೆ ಸಮುದ್ರ ತಟದಿಂದ ಬಂದವನು ಎಂದು ಅರ್ಥ. ಆದರೆ ಬ್ರಿಟಿಷರು ಭಾರತವನ್ನು ಒಡೆಯಲು ಆರ್ಯ ದ್ರಾವಿಡ ಎಂಬ ವಿಷಬೀಜವನ್ನು ಬಿತ್ತಿದರು. ಇಂದು ಅದೇ ವಿಭಜನೆಯ ರಾಜಕಾರಣವನ್ನು ಡಿಎಂಕೆ ಮುಂದುವರಿಸುತ್ತಿದೆ ಎಂಬ ಆರೋಪವಿದೆ. ಕಳೆದ 6 ದಶಕಗಳಿಂದ ಸನಾತನ ವಿರೋಧದ ಮೇಲೆ ವೋಟು ಪಡೆಯುತ್ತಿದ್ದ ಡಿಎಂಕೆಗೆ ಈಗ ಹೊಸ ಸವಾಲುಗಳು ಎದುರಾಗಿವೆ. ಬಿಜೆಪಿಯ ಅಣ್ಣಾಮಲೈಯವರು ಡಿಎಂಕೆ ಮೇಲೆ ಮಾಡಿದ ಭ್ರಷ್ಟಾಚಾರದ ಆರೋಪಗಳು ಮತ್ತು ಈಗ ಸಿನಿಮಾ ನಟ ಜೋಸೆಫ್ ವಿಜಯ್ ಅವರ ರಾಜಕೀಯ ಪ್ರವೇಶ ಡಿಎಂಕೆ ನಿದ್ದೆಗೆಡಿಸಿದೆ. ವಿಜಯ್ ಅವರ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಹಾಡುತ್ತಿರುವುದು ಮತ್ತು ತಮಿಳು ಅಸ್ಮಿತೆಯ ಜೊತೆ ರಾಷ್ಟ್ರೀಯತೆಯನ್ನು ಬೆಸೆಯುತ್ತಿರುವುದು ಡಿಎಂಕೆಗೆ ನಡುಕ ಹುಟ್ಟಿಸಿದೆ. ಹೀಗಾಗಿ ಉದಯನಿಧಿ ಸ್ಟಾಲಿನ್ ತಮ್ಮನ್ನು ತಾವು ತಮಿಳುನಾಡಿನ ದ್ರಾವಿಡ ಸಿದ್ಧಾಂತದ ರಕ್ಷಕ ಎಂದು ತೋರಿಸಿಕೊಳ್ಳುವುದಕ್ಕಾಗಿ ಸದನದಲ್ಲಿ ನಾವೆಲ್ಲರೂ ಸೇರಿ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಎಂದು ಕಾರ್ಯ ನೀಡಿದ್ದಾರೆ. ಇತ್ತೀಚಿನ ಚುನಾವಣೆಗಳಲ್ಲಿ ಬಿಜೆಪಿಯ ಮತಗಳಿಕೆ ತಮಿಳುನಾಡಿನಲ್ಲಿ ಹೆಚ್ಚುತ್ತಿರುವುದು ಮತ್ತು ಯುವಜನತೆ ಕೇವಲ ಜಾತಿ ಧರ್ಮದ ರಾಜಕಾರಣಕ್ಕಿಂತ ಅಭಿವೃದ್ಧಿಯನ್ನು ಬಯಸುತ್ತಿರುವುದು ತಮಿಳುನಾಡಿನ ರಾಜಕೀಯ ಚಿತ್ರಣವನ್ನು ಬದಲಿಸುತ್ತಿದೆ. ಹೀಗಾಗಿ ಸಾಕಷ್ಟು ವರ್ಷಗಳಿಂದ ದ್ರಾವಿಡ ಸಿದ್ಧಾಂತದ ಹೆಸರಿನಲ್ಲಿ ರಾಷ್ಟ್ರೀಯ ಪಕ್ಷಗಳನ್ನು ಮೂಲೆಗುಂಪು ಮಾಡಿ ಅಧಿಕಾರದ ಪಾರುಪತ್ಯ ಸ್ಥಾಪಿಸಿದ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳು ಅಧಿಕಾರ ಉಳಿಸಿಕೊಳ್ಳಲು ಈ ರೀತಿಯ ವಿವಾದಾತ್ಮಕತೆಯನ್ನು ಸೃಷ್ಟಿಸುತ್ತಿದ್ದಾರೆ. ಸನಾತನ ಅಂದ್ರೆ ಅನಾದಿ ಕಾಲದಿಂದ ಇರುವಂಥದ್ದು, ನಾಶವಿಲ್ಲದ್ದು. ತಮಿಳುನಾಡು ಶಿವ, ವಿಷ್ಣು ಮತ್ತು ಮುರುಗನ ನಾಡು. ಇಲ್ಲಿನ ಜನ ದೈವಭಕ್ತರೂ ಹೌದು, ದ್ರಾವಿಡ ಅಸ್ಮಿತೆಯ ಅಭಿಮಾನಿಗಳೂ ಹೌದು. ರಾಜಕಾರಣಿಗಳು ತಮ್ಮ ವೋಟಿಗಾಗಿ ಧರ್ಮ ಮತ್ತು ಭಾಷೆಯನ್ನು ಎಷ್ಟೇ ಬಳಸಿಕೊಂಡರೂ ಜನರಿಗೆ ಈಗ ಎಲ್ಲವೂ ಅರ್ಥವಾಗುತ್ತಿದೆ. ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡುವುದು ಅಷ್ಟು ಸುಲಭವಲ್ಲ ಎಂಬುದು ಈಗ ಉದಯನಿಧಿಗೂ ಅರಿವಾಗತೊಡಗಿದೆ. ನಿಮಗೆ ಈ ಬಗ್ಗೆ ಏನನಿಸುತ್ತದೆ? ಸ್ಟಾಲಿನ್ ಕುಟುಂಬದ ಈ ನಿಲುವು ಸರಿಯೇ ಅಥವಾ ರಾಜಕೀಯ ಕಪಟವೇ? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.